ಸರ್ಕಾರ ತುಂಬ ಚೆನ್ನಾಗಿ ಹೋಗ್ತಿದೆ, ಅಭಿವೃದ್ಧಿ ತುಂಬ ಚೆನ್ನಾಗಿ ಆಗ್ತಾ ಇದೆ. 2 ವರ್ಷದ ಸಾಧನಾ ಸಮಾವೇಶ ಆಗಿದೆ. 2 ವರ್ಷದ ಸಾಧನಾ ಸಮಾವೇಶವನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ಮಾಡಿದರು. ಹೇಗೆ ಮಾಡಿದರು? ಸರ್ಕಾರದ ದುಡ್ಡಿನಲ್ಲಿ ಕಾಂಗ್ರೆಸ್ಸಿನ ಜಾತ್ರೆ ನಡೀತು, ಅದೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ. ಆದರೆ ಒಂದು ಮಾತನ್ನು ನೀವು ಭಾಳ ಚೆನ್ನಾಗಿ ಹೇಳಿದ್ರಿ. ಮೊದಲನೇ ಬಾರಿಗೆ 2013ರಿಂದ 2018 ಈ ಅವಧಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನು ಪವರ್ಫುಲ್ ಇದ್ದರು, ಈಗ ಎರಡನೇ ಬಾರಿಗೆ CM ಆದಮೇಲೆ ಅಷ್ಟು ಪವರ್ಫುಲ್ ಇಲ್ಲ ಅಂತ ನೀವು ಹೇಳಿದ್ರಿ. ಪವರ್ಫುಲ್ ಇಲ್ಲ ಅಲ್ಲ, ವ್ಯತ್ಯಾಸಗಳು ಸುಮಾರು ಇದ್ದಾವೆ. ಕಾಂಗ್ರೆಸ್ ಪಕ್ಷದ ಒಳಗಾಗ್ತಾ ಇರುವಂತಹ ಚರ್ಚೆ ಪವರ್ಫುಲ್ ಇಲ್ಲ ಅನ್ನೋದನ್ನು ನಾನು ಹೇಳ್ತೀನಿ. ಯಾಕೆ ಅಂತ ಹೇಳ್ತೀನಿ. ಪವರ್ಫುಲ್ ಇದ್ದಿದ್ರೆ ನೆಕ್ಸ್ಟ್ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ DK ಶಿವಕುಮಾರ್ ಯಾಕೆ ಹೇಳ್ತಾ ಇದ್ರು, ಸತೀಶ್ ಜಾರಕಿಹೊಳಿ ಯಾಕೆ ಹೇಳ್ತಾ ಇದ್ರು, ಪರಮೇಶ್ವರ್ ಅವ್ರು ಯಾಕೆ ಹೇಳ್ತಾ ಇದ್ರು, MB ಪಾಟೀಲ್ರು ಯಾಕೆ ಹೇಳ್ತಾ ಇದ್ರು? ಅದಕ್ಕೆ ಆ ಎಲ್ಲ ಕಾಮೆಂಟ್ಗಳಿಗೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಧ್ಯಪ್ರವೇಶ ಮಾಡಿ ಎಲ್ಲ ಮಂತ್ರಿಗಳಿಗೆ ಮತ್ತು ಶಾಸಕರಿಗೆ ಯಾರು ಪತ್ರಿಕಾ ಹೇಳಿಕೆಯನ್ನು ಕೊಡಬಾರ್ದು, ಡೆಲ್ಲಿಗೆ ಬರಬಾರ್ದು, ಬಾಯಿ ಮುಚ್ಕೊಂಡು ಕೂತ್ಕೋಬೇಕು ಅಂತ ನೇರ ಮಂತ್ರಿಗಳಿಗೆ ಮತ್ತು ಶಾಸಕರಿಗೆ ಹೇಳಿದರು. ಈ ಮಾತು ಯಾಕೆ ಹೇಳಕ್ಕೆ ಅವಕಾಶ ಬಂತು? ಯಾಕೆ ಹೇಳಿದ್ರಿ? ಎಲ್ಲ ಚೆನ್ನಾಗಿದ್ದುಬಿಟ್ಟಿದ್ರೆ, ಸಿದ್ದರಾಮಯ್ಯ ಚೆನ್ನಾಗಿದ್ದುಬಿಟ್ಟಿದ್ರೆ, ಪವರ್ಫುಲ್ ಇದ್ದುಬಿಟ್ಟಿದ್ರೆ, ಅವ್ರಿಗೇನು ತೊಂದರೆ ಇಲ್ಲ ಅಂತ ಆಗ್ಬಿಟ್ಟಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡೆಲ್ಲಿಯಿಂದ ಓಡೋಡಿ ಕರ್ನಾಟಕಕ್ಕೆ ಯಾಕೆ ಬರಬೇಕಾಗಿತ್ತು? ಸುರ್ಜೇವಾಲಾ ಪಾಲಿಟಿಕ್ಸ್ ಇಸ್ ಅ ಪಾರ್ಟ್ ಆಫ್ ಇಟ್ ಸರ್. 2 ವರ್ಷದ ಆಡಳಿತ ಸುರ್ಜೇವಾಲಾ ಅವರು ಕರ್ನಾಟಕಕ್ಕೆ ಯಾಕೆ ಅಗಲಲ್ಲ ಬರ್ತಾ ಇದ್ದಾರೆ? ಸರಿಪಡಿಸೋದಕ್ಕೆ ತಾನೆ. ನಿಮ್ಮನ್ನು ಸರಿಪಡಿಸಕ್ ಆಗಲ್ಲ, ಅದಕ್ಕೆ ಡೆಲ್ಲಿಯಿಂದ ಸರಿಪಡಿಸ್ತಾ ಇದ್ದಾರೆ ತಾನೆ. ಹಾಗಾಗಿ ಸಿದ್ದರಾಮಯ್ಯ ಅವರು ಈಗ 2ನೇ ಬಾರಿಗೇನು CM ಆಗಿದ್ದಾರೆ, ಟೋಟಲಿ ಫೇಲ್ಡ್. ಏನೇನು ಅಭಿವೃದ್ಧಿ ಇಲ್ಲ, ಶೂನ್ಯಾವಸ್ಥೆಯಲ್ಲಿದೆ ಅಭಿವೃದ್ಧಿ ಅಂತಕ್ಕಂಥದ್ದು. ಬೆಂಗಳೂರಿನಲ್ಲಿ ಗುಂಡಿ ಮುಚ್ಚಕ್ಕೆ ದುಡ್ಡಿಲ್ಲ, 1 ಕಿಲೋಮೀಟರ್ ರಸ್ತೆ ಮಾಡಿಲ್ಲ ಈ ಸರ್ಕಾರ ಬಂದ ಮೇಲೆ. ನಮ್ಮ ಸರ್ಕಾರದಲ್ಲಿ ಏನು ಹಣವನ್ನು ಕೊಟ್ಟಿದ್ವಿ ಆಗ ಅದ್ರ ಕಾಮಗಾರಿಗಳು ನಡೀತಾ ಇರೋದು. 60% ಕಮಿಷನ್ ನಡೀತಾ ಇದೆ. ಕಾಂಟ್ರಾಕ್ಟರ್ಗಳ ಅಸೋಸಿಯೇಷನ್ ಧರಣಿ ಮಾಡಿದ್ರು. DK ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಅವ್ರಿಗೆ ಹೋಗಿ ಮೆಮೊರಾಂಡಮ್ ಕೊಟ್ಟಿದ್ದಾರೆ. ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ, ಬಾಣಂತಿಯರ ಸಾವಾಗ್ತಾ ಇದೆ. 1 2 ಮತ್ತು ಈ ಗ್ಯಾರಂಟಿ ಏನು ಹೇಳಿದ್ರು, 4 ತಿಂಗಳಿಂದ ಮಹಿಳೆಯರಿಗೆ ದುಡ್ಡೇ ಹಾಕಿಲ್ರಿ ಅಕೌಂಟ್ಗೆ. 4 ತಿಂಗಳಿಂದ ಸಿದ್ದರಾಮಯ್ಯ ಇವರು DK ಶಿವಕುಮಾರ್ ಅವರು ಹೇಳ್ತಾರೆ, ನಾವು ಪ್ರತಿ ತಿಂಗಳು ಹಾಕ್ತೀವಿ ಅಂತ ಎಲ್ಲಿ ಹೇಳಿದ್ವಿ ನಿಮಗೆ? ನೀವೇ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತಾ ಹೇಳಿದ್ರಿ, ಟಕಾಟಕ್ ನಿಮ್ಮ ಅಕೌಂಟಿಗೆ ಬರುತ್ತೆ. ಇದೇ ಇವರೇ ಹೇಳಿದ್ದಾರೆ, ಪ್ರತಿ ತಿಂಗಳು ನಿಮ್ಮ ಅಕೌಂಟಿಗೆ ಬರುತ್ತೆ ಅಂತ. ಈಗ ಹೇಳ್ತಾ ಇದ್ದಾರೆ, ಟ್ಯಾಕ್ಸ್ ಕಲೆಕ್ಟ್ ಆದರೆ ದುಡ್ಡು ಬಂದರೆ ಹಾಕ್ತೀವಿ, ಪ್ರತಿ ತಿಂಗಳು ಹಾಕ್ತೀವಿ ಅಂತ ಹೇಳಿರಲಿಲ್ಲ. ಅಂದರೆ ನಿಮ್ಮ ಮಾತನ್ನು ನೀವೇ ಏನು ಮಾಡ್ತಾ ಇದ್ದೀರಿ, ಹುಸಿಗೊಳಿಸ್ತಾ ಇದ್ದೀರಿ. ನುಡಿದಂತೆ ನಡೆದ ಸರ್ಕಾರ. ಏನು ನುಡಿದ್ರಿ, ಏನು ನಡೆದ್ರಿ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.